ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಮದುವೆ ಮುಂಜಿ ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿಗೆ ವೆರೈಟಿಯಾದ ಸಾರಿಗಳನ್ನು ಉತ್ತಮವಾದ ಕ್ವಾಲಿಟಿಯೊಂದಿಗೆ ಗ್ರಾಹಕರಿಗೆ ದೊರಕಿಸುವ ಏಕೈಕ ಮಳಿಗೆ ಅಂದರೆ ಅದು ಶುಭ ಮಂಗಳ ಮಳಿಗೆ. ವೀಕ್ಷಕರೇ, ಇಂದಿನ ನಮ್ಮ ಚಾಮ್ ಆಫ್ ಮಂಗಳೂರು ಕಾರ್ಯಕ್ರಮದಲ್ಲಿ ನಾವೀಗ ವೆಂಕಟರಮಣ ಟೆಂಪಲ್ ಬಳಿ ಇರುವ ಭವಂತಿ ಸ್ಟ್ರೀಟ್ನ ಶುಭ ಮಂಗಳ ಮಳಿಗೆಯಲ್ಲಿದ್ದೇವೆ. ಇಲ್ಲಿರುವ ವೆರೈಟಿಯಾದ ಸಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ, ಬನ್ನಿ. ಶುಭಮಂಗಳ ಜವಳಿ ಮಳಿಗೆಯ ಎಲ್ಲ ವೆರೈಟಿ ಸಾರಿಗಳ ಬಗ್ಗೆ ಮತ್ತು ಯಾವ ಫ್ಯಾಷನ್ನ ಸಾರಿ ಯಾವ ಫಂಕ್ಷನ್ಗೆ ಮ್ಯಾಚ್ ಆಗ್ತದೆ ಮತ್ತು ಯಾವ ವೆರೈಟಿಯ ಸಾರಿ ಹೇಗೆ ಮೇಂಟೈನ್ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಇದ್ದಾರೆ ಶುಭಮಂಗಳ ಜವಳಿಯ ಮಾಲಕರಾದಂತಹ ಚಂದ್ರಮತಿ ಇವರು. ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನೀವೀಗ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಇದು ಶುಭಮಂಗಳ ಆರಂಭವಾಗಿ ಒಂದು 15 ವರ್ಷಗಳು. 15 ವರ್ಷ ಆಯಿತು. ಇಲ್ಲಿರುವ ವೆರೈಟಿ ಸಾರಿಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ? ಖಂಡಿತವಾಗಿ ಬನ್ನಿ. ಇಲ್ಲಿ ಮುಖ್ಯವಾಗಿ ಜರಿಸಿದಗಳೇ ನಮ್ಮ ಹತ್ರ ಜಾಸ್ತಿ ಇದು ಮಾಡೋದು. ಹೌದು, ಅಂದರೆ ಮದುವೆ ಎಲ್ಲ ಕಾರ್ಯಕ್ರಮಗಳಿಗೆ ಬೇಕಾಗೋದು ಜರಿಸಿ. ಹೌದು, ಮದುವೆ ತನಕ ಹಾಗೂ ಬೇರೆ ಎಲ್ಲ ಕಾರ್ಯಕ್ರಮ, ಜನ್ಮದಿವಸ, ರಿಸೆಪ್ಷನ್, ಹಾಗೆ ಎಲ್ಲ ಕಾರ್ಯಕ್ರಮಕ್ಕೂ ಜರಿಸಿರೆಗಳು ಮುಖ್ಯವಾಗಿ ಬೇಕಾಗ್ತದೆ. ಹಾಗೆ ಇದರಲ್ಲಿ ತುಂಬ ವಿವಿಧ ರೀತಿಯ ವೆರೈಟಿಗಳಿವೆ. ಕಾಂಚೀಪುರಂ ಸಿಲ್ಕ್ಸ್, ಹಾಗೆ ಧರ್ಮಾವರಂ ಅಂತ ಇದೆ, ಬನಾರಸ್ ಸಿಲ್ಕ್ ಅಂತ ಕೇಳಿರಬೇಕು. ಅಂದರೆ ಜರಿ ಸೀರೆಗಳಲ್ಲಿ ಒಂದೊಂದು ಪ್ರಾಂತ್ಯದ ಹೆಸರನ್ನು ಅದಕ್ಕೆ ಕೊಟ್ಟಿರ್ತಾರೆ. ಅದರಲ್ಲಿ ವಿಶಿಷ್ಟ ಬೇರೆ ಬೇರೆ ವೈವಿಧ್ಯತೆ ಇರ್ತದೆ. ಇದು ಕಾಂಜೀವರಂ ಸಿಲ್ಕ್ ಸಾರಿ. ಹೌದು, ಇದು ಎಂಗೇಜ್ಮೆಂಟಿಗೆ, ಮದುವೆಗೆ, ಯಾವುದು ಫಂಕ್ಷನಿಗೂ ಮಾಡ್ಬೋದು. ಇದು ಬೆಲೆ ಕೂಡ ಸ್ವಲ್ಪ ಹಿತವಾಗಿರ್ತದೆ, ಅಂದರೆ ಅತಿ ಹೆಚ್ಚಿನ ಬೆಲೆ ಅಲ್ಲ, ಜನರಿಗೆ ಕೊಂಡುಕೊಳ್ಳಲಿಕ್ಕೆ ಕೂಡ. ಹಾಗೂ ಇದು ಉಟ್ಟರೆ ಒಂಥರ ತುಂಬ ಚೆಂದ ಕಾಣ್ತದೆ. ಹಾಗೆ ಆ ರೀತಿ ಗುಣಮಟ್ಟ ಕೂಡ ಒಳ್ಳೆ ಇರ್ತದೆ. ಇದರ ರೇಂಜ್ ಎಷ್ಟರಿಂದ ಎಷ್ಟು ಬರ್ಬೋದು ಮೇಡಮ್? ಇದು ಸುಮಾರು 6,000 7,000 ಹಾಗೆ. ಅಂದರೆ ಎಲ್ಲ ರೀತಿಯ ಎಲ್ಲ ವರ್ಗದ ಜನರಿಗೂ ಆಗಬೇಕಲ್ಲ, ಆ ರೀತಿಯಲ್ಲಿ ನಾವು ಇಡ್ತೇವೆ ವೆರೈಟಿಗಳನ್ನು. ಇದರ ನೂಲು ಅಂದರೆ ನೀವು ಹೇಗೆ ತಯಾರು ಮಾಡ್ತೀರಾ? ಅಲ್ಲ, ನಾವು ಮಾಡೋದಲ್ಲ, ಇಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಆ ಪ್ರಾಂತ್ಯದಲ್ಲಿ ಲೂಮ್ಸ್ ಅಂತ ಕೇಳಿದಿರಲ್ಲ, ಲೂಮ್ಸ್ ಇರ್ತದೆ. ನಮ್ಮ ಇಲ್ಲಿ ಮಂಗಳೂರು ನಗರದಲ್ಲಿ ಇಲ್ಲಿಯ ಜನರು ಸುಸಂಸ್ಕೃತರು, ಅವರ ಅಭಿರುಚಿಯೇ ಬೇರೆ. ಈಗ ತಮಿಳುನಾಡಾಗಲಿ, ಬ್ಯಾಂಗ್ಳೂರಾಗಲಿ, ಬೇರೆ ಎಲ್ಲ ಕಡೆಯಲ್ಲಿ ಬೇರೆ ಬೇರೆ. ಇಲ್ಲಿಯ ಜನರಿಗೆ ಬಣ್ಣ, ಅದರ ಜರಿ, ಗುಣಮಟ್ಟ ಎಲ್ಲ ಕೂಡ ಮುಖ್ಯ. ಹೌದು, ಹಾಗೆ ಇಲ್ಲಿಯ ಜನರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವಲ್ಲಿ ಮಾಡಿಸ್ತೇವೆ. ಮತ್ತು ಕೆಲವರು ಹೇಳ್ತಾರೆ ನಮಗೆ ಇದು ಕ್ವಾಲಿಟಿ ಬೇಕು, ಚಿನ್ನದ ಜರಿಯಲ್ಲಿ ಬೇಕು, ಬೆಳ್ಳಿಯ ಜರಿಯಲ್ಲಿ ಬೇಕು. ಚಿನ್ನದ ಕ್ವಾಲಿಟಿ, ಬೆಳ್ಳಿ ಕ್ವಾಲಿಟಿ ಕೂಡ ನಿಮ್ಮಲ್ಲಿ ಇದೆಯಾ ಮೇಡಮ್? ಮಾಡಿಸಿಕೊಡ್ತೇವೆ ನಾವು. ಅದು ತುಂಬ ಕಾಸ್ಟ್ಲಿ ಆಗ್ತದೆ, ಬಟ್ ಯಾರು ಕೇಳಿದ್ರೆ ಅದು ನಾವು ಮಾಡಿಕೊಡ್ತೇವೆ. ಚಿನ್ನದ ಕ್ವಾಲಿಟಿ ಅಂದರೆ ಎಷ್ಟು ರೇಂಜ್ ತನಕ ಬರ್ತದೆ? ಅದು 50,000 ಮೇಲಿಂದಲೇ ಹೋಗ್ತದೆ. ಅಂದರೆ ಹೌದು, ಅಂದರೆ ಅದು ಜರಿಗೆ ಚಿನ್ನದ ಲೇಪನ ಕೊಡೋದು, ಅದರಲ್ಲಿ ಟಚ್ ಅಂತ ಎಲ್ಲ ಇರ್ತದೆ. ಹಾಗೆ ಸಾಧಾರಣವಾಗಿ 90% ಜನರು ಹೀಗೆ ಆಯ್ಕೆ ಮಾಡ್ತಾರೆ. ಆ ಸಮಾರಂಭಕ್ಕೆ ಅವರ ಬಜೆಟ್ ಅನುಗುಣವಾಗಿ ಯಾವ ಕಾರ್ಯಕ್ರಮಕ್ಕೆ ಹೇಗೆ ಅಂತ ನಮ್ಮಲ್ಲಿ ಎಲ್ಲ ರೀತಿಯ ಇದೆ. ಸಾಧಾರಣ ಸ್ಟಾರ್ಟಿಂಗಿಂದ 3,000ದಿಂದ ಹಿಡಿದು 1,00,000ದವರೆಗೆ ಕೂಡ ವೆರೈಟಿಯನ್ನು ನಾವು ಮಾಡಿಕೊಡ್ತೇವೆ. ಹೌದು. ಈಗ ಜರಿ ಸಾರಿಯಲ್ಲಿ ಬೇರೆ ಯಾವ ವೆರೈಟಿ ಇದೆ ಅಂತ ಹೇಳಿ? ಜರಿ ಸಾರಿಯಲ್ಲಿ ಪೋಚಂಪಳ್ಳಿ ಇದೆ. ಇನ್ನು ಯಾವಾಗ ಸಾರಿ ಬಗ್ಗೆ ಹೇಳ್ತೀರಾ ಮೇಡಮ್? ನಿಮಗೆಲ್ಲ ಸಾರಿಯ ಬಗ್ಗೆ ಕೂಡ ಹೇಳ್ತೇನೆ. ಇದು ನೋಡಿ,
ಸಿಲ್ಕಲ್ಲಿ ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರೆ. ಅಂದರೆ ಕಾಲಕಾಲಕ್ಕೆ ಸಿಲ್ಕ್ ಸಾರಿ ಹೌದು, ಎಲ್ಲ ಕೂಡ ಇಲ್ಲಿರೋ ಸಿಲ್ಕ್. ಕಾಲಕಾಲಕ್ಕೆ ಜನರ ಅಭಿರುಚಿ ಕೂಡ ಚೇಂಜ್ ಆಗ್ತದೆ. ಸೀರೆಯಲ್ಲಿ ಬಣ್ಣಗಳು ಕೂಡ ಒಂದೊಂದು ವರ್ಷ ಒಂದೊಂದು ಬಣ್ಣ ಪ್ರಧಾನವಾಗಿ ಇರ್ತದೆ, ಡಿಸೈನ್ಗಳು ಕೂಡ. ಈಗ ನೀವು ಬಣ್ಣ ಅಂತ ಹೇಳಿದ್ರಲ್ಲ ಮೇಡಮ್, ಈ ವರ್ಷ ಈಗ ಯಾವ ಬಣ್ಣ ಹೆಚ್ಚಾಗಿ ಜನ ಹಾಕ್ತಾರೆ? ಗಾಢ ನೀಲಿ, ಪಿಂಕ್ ಕಲರ್, ರಾಣಿ ಪಿಂಕ್ ಅಂತ ಹೇಳ್ತೇವಲ್ಲ, ಈ ವರ್ಷ ಅದಕ್ಕೆ ಹೆಚ್ಚಿನ ಬೇಡಿಕೆ. ಇದು ಮ್ಯಾಟ್ ಫಿನಿಶ್ ಜರಿಯಲ್ಲಿ ಬರ್ತದೆ. ಇದು ಸರಳವಾಗಿ ಕೂಡ ಇರ್ತದೆ, ಸಿಂಪಲ್ ಆಗಿ ಕೂಡ. ಆದರೆ ಇದರ ಬೆಲೆ ಗೊತ್ತಾಗ್ತದೆ ಜನರಿಗೆ ಊಟ ಕೂಡಲೇ. ಹಾಗೆ ಎಷ್ಟು ರೇಂಜ್ ವರೆಗೆ ಬರ್ಬೋದು? ಅದೆಲ್ಲ 4 ರಿಂದ 8 ತನಕ ಹಾಗೆಲ್ಲ ವೆರೈಟಿ ಇದೆ. ಅದರಲ್ಲಿ ಟಚ್ ಎಲ್ಲ ಹೇಗೆ ಉಂಟು ಹಾಗೆ ಡಿಪೆಂಡ್ ಆಗಿರ್ತದೆ ಅದೆಲ್ಲ. ಮತ್ತು ಹೀಗೆ ನೋಡಿ, ಸಣ್ಣ ವೆರೈಟಿಗಳಂದರೆ ಹೀಗೆ ಸಾಮಾನ್ಯ ಜನರಿಗೆ ಕೂಡ ಒಂದು ಮದುವೆಗೆ ಹೋಗೋದಂದರೆ ಈ ರೀತಿಯ ವೆರೈಟಿಗಳು. ಈಗ ಎಲ್ಲ ಇದಕ್ಕೆ ಎಂಬೋಸ್ ಎಲ್ಲ ಹೇಳ್ತೇವೆ. ಎಂಬೋಸ್ ಅಂತ ಹೇಳ್ತೀರಾ? ಹಾಗೆ ನೋಡಿ, ಇದು ಡಿಸೈನರ್ ಸ್ಯಾರೀಸ್. ಇದು ಪ್ಯೂರ್ ಜರಿಯಲ್ಲಿ ಈ ರೀತಿಯ. ಈಗ ಇದಕ್ಕೆ ಬಾರ್ಡರ್ ಬರಲ್ಲ, ಅದು ಒಂದು ರೀತಿಯ ವಿಭಿನ್ನವಾಗಿರ್ತದೆ. ಹೌದು, ಅದೊಂದು ಬೇರೆ ಬೇರೆ ರೀತಿಯ ಜನರಿಗೆ ಬೇರೆ ಬೇರೆ ಅಭಿರುಚಿ ಇರುತ್ತಲ್ಲ. ಕೆಲವರಿಗೆ ಒಂದು ರೀತಿ ಇದ್ದ ಹಾಗೆ ಇನ್ನೊಂದು ಇರಬಾರ್ದು, ಹಾಗೆ ಎಲ್ಲ. ಇದೆಲ್ಲ ಹೆಚ್ಚಿನ ಬೇಡಿಕೆಯಲ್ಲಿ ಇರ್ತದೆ. ಈಗ ಕಾಂಜೀವರಂ ಸಾರಿ ತೋರಿಸಿದಿರಿ ಮತ್ತು ಈ ಸಾರಿ ತೋರಿಸಿದ್ರಿ, ಎಂತ ಡಿಫ್ರೆನ್ಸ್ ಹೇಗೆ? ಕಾಂಜೀವರಂನಲ್ಲೇ ಆಗೋದು, ಇದು ಕೂಡ ಕಾಂಜೀವರಂನಲ್ಲೇ ಆಗೋದು. ಕಾಂಜೀವರಂ ಅಂದರೆ ಎಂತ ಗೊತ್ತುಂಟು, ಅದು ಒಂದು ಮಾರ್ಕೆಟಿಂಗ್ ಪ್ಲೇಸ್. ಎಲ್ಲ ಕಡೆಯಿಂದ ಸೀರೆಗಳು ಅಲ್ಲಿಗೆ ಬರ್ತವೆ. ಅದು ಮಾರ್ಕೆಟಿಂಗ್. ಹಾಗೆ ಅಲ್ಲಿ ಕೂಡ ಆಗ್ತದೆ, ಬೇರೆ ಪ್ರಾಂತ್ಯದಿಂದ ಕೂಡ ಅಲ್ಲಿ ಬರ್ತದೆ. ಇದು ಈ ವರ್ಷದ ಲೇಟೆಸ್ಟ್ ಒಂದು ಜನರ ಅಭಿರುಚಿಗೆ ಈ ರೀತಿ ಸಾಫ್ಟ್ ಸಿಲ್ಕ್ ಆಗಿರ್ತದೆ, ಉದ್ದ ಬಾರ್ಡರ್. ಈಗ ಏನಂತ ಹೆಸರು ಹೇಳ್ತಾರೆ ಇದಕ್ಕೆ? ಸಾಫ್ಟ್ ಸಿಲ್ಕ್ ಹೇಳ್ತಾರೆ. ಹೌದು, ಬಾರ್ಡರ್ 1 ಫೀಟ್ ಬಾರ್ಡರ್, ಇದರಲ್ಲಿ ಅರ್ಧ ಬಾರ್ಡರ್ ಇದ್ದು ಸೀರೆ ಕೂಡ ಇರ್ತದೆ. ವಿಭಿನ್ನ ಅಭಿರುಚಿಯವರಿಗೆ ಎಲ್ಲ ವಿಭಿನ್ನ ರೀತಿಯ ಸೀರೆಗಳು ಕೂಡ ಇದರಲ್ಲಿ ಮಾಡಿಕೊಡ್ತೇವೆ. ಈಗ ಪಲ್ಲುನಲ್ಲಿ ಕೆಲವರಿಗೆ ಇದೆಲ್ಲ ಡಿಸೈನ್ಸ್ ಇರಬಾರ್ದು. ಹೌದು, ಇದು ಒಂಥರ ರಿಚ್ ಟೇಸ್ಟ್ ಅಂತ ಹೇಳ್ತಾರೆ. ಹೌದು ಹೌದು. ನೋಡಿ ವೀಕ್ಷಕರೇ, ಇದಕ್ಕೆ ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರೆ. ಇದರ ಬಾರ್ಡರ್ ಕೂಡ ತುಂಬ ದೊಡ್ಡದಾಗಿದೆ. ಅಂದರೆ ಈಗಿನ ಫ್ಯಾಷನ್ನ ಸಾರಿ ಇದು. ಇಲ್ಲಿ ಪಲ್ಲಲ್ಲಿ ಕೂಡ ಯಾವುದೇ ಡಿಸೈನ್ ಇಲ್ಲ, ಬರೀ ಜರಿಯಿಂದ ಕೂಡಿದೆ. ಈಗಿನ ಮಹಿಳೆಯರಂತೂ ಎಲ್ಲರೂ ಕೂಡ ಇಂಥ ಸಾರಿಯನ್ನೇ ತುಂಬ ಲೈಕ್ ಮಾಡ್ತಾರೆ. ಈ ವರ್ಷ ಇದು ಪಿಂಕ್ ಕಲರ್ ಜಾಸ್ತಿ ಡಿಮಾಂಡಲ್ಲಿದೆ. ಸಣ್ಣ ಹೂಗಳು, ಉಡ್ಲಿಕ್ಕೆ ಹಿತವಾಗಿರೋದು. ಇದು ಕೂಡ ಸಾಫ್ಟ್ ಸಿಲ್ಕ್. ಇದು ನೋಡಿ, ಅಹಿಂಸಾ ಸಿಲ್ಕ್ ಅಂತ. ರೇಷ್ಮೆ ಹುಳಗಳು ಅದು ಸತ್ತ ನಂತರ ಅದು ಇದನ್ನು ಮಾಡ್ತಾರೆ. ಅಹಿಂಸಾ ಅಂದರೆ ಇಲ್ಲದಿದ್ದರೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸಾಯಿಸಿ ರೇಷ್ಮೆ ಮಾಡೋದಲ್ಲ. ಇದು ಸತ್ತ ನಂತರ, ರೇಷ್ಮೆ ಹುಳಗಳು ಸತ್ತ ನಂತರ ಮಾಡ್ತಾರೆ. ಅದರಿಂದ ಅಹಿಂಸಾ ಸಿಲ್ಕ್ ಅಂತ ಹೇಳ್ತೇವೆ. ಇದು ಕೂಡ ಈಗ ತುಂಬ ಡಿಮಾಂಡಲ್ಲಿದೆ. ವೀಕ್ಷಕರೇ, ಇನ್ನಷ್ಟು ಸಾರಿ ವೆರೈಟಿಗಳ ಬಗ್ಗೆ ಹೇಳ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾಮ್ ಆಫ್ ಮಂಗಳೂರು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. When I walk alone, I see you. Well, it's been a while, yeah, that's true. No matter what I go through, you're the apple of my eye. Yes, I need you. Apple all the way, apple all the way, apple all the way, apple all the way, apple all the way. Apple multi-brand laptops, desktops and accessory showroom at City Plaza, PVS, Mangalore. Contact 0824-249-1051. Apple, an ISO 9001-2008 certified company. 15 ವರ್ಷಗಳಿಂದ ಮಂಗಳೂರಿನ ಮೆಚ್ಚುಗೆಗೆ ಪಾತ್ರವಾಗಿರುವ ಕಾಂಜೀಪುರಂ ಸಿಲ್ಕ್ ಸ್ಯಾರೀಸ್ ಜವಳಿ ಮಳಿಗೆ. ಶುಭ ಮಂಗಳ, ಮದುವೆ ಮೊದಲಾದ ಸಮಾರಂಭಗಳಲ್ಲಿ ವಿಜೃಂಭಿಸಲು ಕಾಂಜೀಪುರಂ, ಆರಣಿ, ಧರ್ಮಾವರಂ, ಗದ್ವಾಲ್ ಸಿಲ್ಕ್, ಕಾಟನ್ ಮೊದಲಾದ ಜರ್ತಾರಿ ರೇಷ್ಮೆ ಸೀರೆಗಳು, ಸಾಂಪ್ರದಾಯಿಕ ಹಾಗೂ ಆಧುನಿಕ ವಿನ್ಯಾಸಗಳ ನವೀನ ಸಂಗ್ರಹ. ರಾಜಗುರು, ದಿವ್ಯಶ್ರೀ, ಆಶಿಕಾ, ವಿಪುಲ್ ಮೊದಲಾದ ಹೆಸರಾಂತ ಮಿಲ್ಗಳ ಫ್ಯಾನ್ಸಿ ಸೀರೆಗಳ ಸಂಗ್ರಹ ನಮ್ಮಲ್ಲಿದೆ. ಉತ್ಕೃಷ್ಟ ಗುಣಮಟ್ಟ, ವಿಶೇಷ ಖರೀದಿಗೆ ವಿಶೇಷ ರಿಯಾಯಿತಿ. ಮಂಗಳೂರಿನಲ್ಲಿಯೇ ಮೊದಲ ಬಾರಿಗೆ ರೆಡಿಮೇಡ್ ಬ್ಲೌಸ್ ನಮ್ಮಲ್ಲಿ ಸಿಗುತ್ತೆ. ವಿತ್ ಲೈನಿಂಗ್ ಆಲ್ಟ್ರೇಷನ್ ಮಾಡಬಹುದಾದ ಬನಾರಸ್ ಸಿಲ್ಕ್ ಬಟ್ಟೆಯ ಫ್ಯಾನ್ಸಿ ಗ್ರ್ಯಾಂಡ್ ರೆಡಿಮೇಡ್ ಬ್ಲೌಸ್ ನಮ್ಮಲ್ಲಿ ಲಭ್ಯ. ಶುಭ ಮಂಗಳ, ಫಸ್ಟ್ ಫ್ಲೋರ್, ವೆಂಕಟರಮಣ ಆರ್ಕೇಡ್, ಭವಂತಿ ಸ್ಟ್ರೀಟ್, ಮಂಗಳೂರು. ವಿರಾಮದ ನಂತರ ಆಲ್ಕಾಟ್ ಪ್ರೊಡಕ್ಷನ್ ಅರ್ಪಿಸುವ ಚಾಮ್ ಆಫ್ ಮಂಗಳೂರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿರುವ ಮದುವೆ ಸೀರೆಗಳ ಬಗ್ಗೆ ನಮಗೆ ಹೇಳ್ತೀರಾ? ನೋಡಿ, ಹೀಗೆ ಮದುವೆ ಸೀರೆಗಳು ಅಂದರೆ ಅದು ಸ್ವಲ್ಪ ಪ್ಯೂರ್ ಜರಿ ಬೇಕಾಗ್ತದೆ. ಹೌದು, ಇದರಲ್ಲಿ ಎಲ್ಲ ಸಣ್ಣ ಸಣ್ಣ ಡಿಸೈನ್. ಹೌದು, ಮತ್ತು ಈ ವರ್ಷದಲ್ಲಿ ಈ ಕಲರ್ ತುಂಬ ಜನಪ್ರಿಯ. ಹೀಗೆ ರಾಣಿ ಪಿಂಕ್ ಅಂದರೆ ಹೀಗೆ ಬರುತ್ತೆ. ರಾಣಿ ಪಿಂಕ್. ಹೌದು, ಇದಕ್ಕೆ 4 ರೀತಿಯ ನೂಲು ಹಾಕಿ ಅವರು
ಡಬಲ್ ವೀವಿಂಗ್ ಮಾಡ್ತಾರೆ ಹಿಂದೆ ಮುಂದೆ ಎಲ್ಲ. 4 ನೀರು. ಹೌದು, ಅದರಲ್ಲಿ ಗೊತ್ತಾಗೋದಿಲ್ಲ. ತುಂಬ ಚೆಂದ ಕಾಣ್ತದೆ ಇದು. ಹೌದು. ಸ್ಟೇಜಲ್ಲಿ ದೂರದಿಂದ ನೋಡಿದರೂ ಕೂಡ ನೋಡಿ ಆ ಸೀರೆಗಳು. ಇದು ಟ್ರೆಡಿಷ್ನಲ್ ಸ್ಟೈಲ್, ಹಳದಿ ಮತ್ತು ಕೆಂಪು ಹೌದು, ಹೆಚ್ಚು ಲೈಕ್ ಮಾಡ್ತಾರೆ. ತಮಿಳರಲ್ಲಿ ಮದುವೆಯಲ್ಲಿ ಇದೊಂದು ಕಲರ್ ಬೇಕೇ ಬೇಕು, ಹರಸಿನ ಮದುವೆಗೆ ಅಂತ. ಹೌದು. ಹಾಗೆ ಮಂಗಳೂರಲ್ಲಿ ಜಾಸ್ತಿ ಹೋಗೋದು ಹೀಗೆ ಕಲರ್ಸ್ಗಳು. ಕೆಂಪು ಅಂದರೆ ಮದುಮಗಳಿಗೆ ಕೆಂಪು ಹೆಚ್ಚು ಚೆಂದ ಕಾಣೋದು. ಈಗ ಮದುಮಗಳಿಗೆ ಕೆಂಪೇ ಬಳಸಬೇಕು ಹಾಗೇನಾದ್ರೂ ಯಾವುದು ಬೇಕಾದ್ರೂ ಹಾಕಬಹುದು. ಅಭಿರುಚಿ ಬಣ್ಣ. ಈಗ ಕಪ್ಪು ಸ್ವಲ್ಪ ಇದ್ದವರು ಅವರು ಕೆಂಪು ಬಳಸಿದ್ರೆ ಅಷ್ಟು ಚೆಂದ ಕಾಣೋದಿಲ್ಲ, ಅವರು ಲೈಟ್ ಶೇಡ್ ಹಾಗೆಲ್ಲ ಹೋಗ್ತಾರೆ. ನಿಮ್ಮಲ್ಲಿ ಎಲ್ಲ ಕಲರ್ಸ್ಗಳ ಎಲ್ಲ ಕಲರ್ ಸಿಗ್ತದೆ, ಎಲ್ಲ ಕಲರ್ ಸಿಗ್ತದೆ. ಹಾಗೆ ವಯಸ್ಸಿಗೆ ಅನುಗುಣವಾಗಿ ಬಣ್ಣಕ್ಕೆ, ಅವರಿಗೆ ಅಭಿರುಚಿಗೆ ಹಾಗೆ ಯಾವುದು ಕೂಡ ಕಲರಲ್ಲಿ ಮಾಡಿಕೊಡ್ಬೋದು. ಇದು ಜಾಸ್ತಿ ಹೋಗೋದು ಹೀಗೆ ಮೆರೂನ್ ಚೆಂದ ಕಾಣ್ತದೆ, ಕೆಂಪು ಹಾಗೆ ಇದೆಲ್ಲ ಕಲರ್. ಅಂದ್ರೆ ಈಗ ಮೆರೂನ್ ಯಾವ ಕಲರ್ನವರಿಗೆ ಮ್ಯಾಚ್ ಆಗ್ತದೆ? ಎಲ್ರಿಗೂ ಮ್ಯಾಚ್ ಆಗ್ತದೆ. ಕಪ್ಪು ಬಿಳಿ ಹಾಗೆ ಎಲ್ಲ ಕೂಡ ಚೆಂದ ಕಾಣ್ತದೆ. ಹೌದು. ಮತ್ತೆ ಕೆಲವರಿಗೆ ಏನೇನು ಬಣ್ಣ ಇರಬೇಕು ಅಂತ ಆಸೆ ಇರ್ತದೆ, ಆಗ ಆ ಕಲರ್ ಕೂಡ ನಾವು ಮಾಡಿಕೊಡ್ತೇವೆ. ಈಗ ನೋಡಿ, ಇದು ಪಲ್ಲುಗಳಲ್ಲಿ ಹೀಗೆ ಚಂದ ವರ್ಕ್ ಎಲ್ಲ, ಇದೆಲ್ಲ ಮಂಗಳೂರಿನ ಅಭಿರುಚಿ. ಇದು ತಮಿಳ್ನಾಡಿಗೆ ಹೋದ್ರೆ ಅವರಿಗೆ ಇದು ಲೈಕ್ ಆಗೋದಿಲ್ಲ. ಮಂಗಳೂರಲ್ಲಿ ಮಾತ್ರ ಇಂತಹ ಎಲ್ಲ ಸೂಕ್ಷ್ಮ ಕೆಲಸಗಳು, ಅದರಲ್ಲಿ ಗುಣಮಟ್ಟ, ಜರಿ ಎಲ್ಲ ಕೂಡ ಮಂಗಳೂರಿನ ಜನರ ಅಭಿರುಚಿ ಒಂದು ನಾವು ಕಂಡು ಹಿಡಿದ್ರೆ ಅದರಲ್ಲಿ ಸಕ್ಸಸ್ ಆಗ್ತವೆ. ಅಷ್ಟು ಅವರದ್ದು ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ, ಇದು 9 ಗಜ ಸೀರೆ ಅಂತ. 9 ಗಜ ಸೀರೆ, ದೊಡ್ಡ 1.5 ಸೀರೆ ಇರ್ತದೆ. ಇದು ಯಾವ ರೀತಿ ಸಾರಿ? ಇದು ನೋಡಿ 9 ಗಜ ಅಂತ ಹೇಳ್ತೇವೆ. ಆ ಸೀರೆಗಿಂತ 1.5 ಗಜ ಜಾಸ್ತಿ ಇದು ಉದ್ದ, ಅರ್ಧ ಇದು ಜಾಸ್ತಿ ಇದೆ. 9 ಗಜ 18 ಮೊಳ ಅಂತ ಹೇಳ್ತೇವೆ. 18 ಮೊಳ. ಬಾಕಿ ಸೀರೆಯಲ್ಲಿ 12 ಮೊಳ, 1.5 ಪಟ್ಟು. ಇದರ ರೇಂಜ್ ಕೂಡ ಜಾಸ್ತಿ ಇರ್ತದೆ. ಇದು ಜನರಲ್ಲಿ ಸಿಗುದಿಲ್ಲ, ಮಾಡಿಸ್ಬೇಕು ನಾವು. ಇಂಥ ಸೀರೆಗಳನ್ನು ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಅಂದ್ರೆ ನಮ್ಮ ಮಂಗಳೂರಲ್ಲಿ ಕೆಲವು ಸಮಾಜದಲ್ಲಿ ಹುಡುಗಿಯ ತಾಯಿ 18 ಗಜ ಉಡ್ಲಿಕ್ಕುಂಟು, ಕಚ್ಚೆ ಎಲ್ಲ ಹಾಕ್ಲಿಕ್ಕೆ. ಅದಕ್ಕೆ ಇಂಥದ್ದನ್ನು ನಾವು ಸ್ಪೆಷಲ್ ಆಗಿ ಮಾಡಿಸುದು. ಮತ್ತು ಕೆಲವು ದೇವಸ್ಥಾನಗಳಿಗೆಲ್ಲ ಇಂಥದೇ ಸೀರೆ ಕೊಡ್ಬೇಕಂತ ಇದೆ. ಇದರಲ್ಲಿ ಯಾವ ಬಣ್ಣ ಕೂಡ ಯಾವ ಡಿಸೈನ್ ಕೂಡ ನಾವು ಮಾಡ್ತೇವೆ. ಇದರಲ್ಲಿ ಪೊಳಲಿ ದೇವಿಗೆಲ್ಲ ಅದು ದೊಡ್ಡ ವಿಗ್ರಹ ಅಲ್ಲ, ಹಾಗೆ 18 ಮೊಳ ದೇವಿ ಎಲ್ಲ 18 ಮೊಳ. ಹಾಗೆ ನಾವು ಎಲ್ಲ ರೀತಿಯ ಎಲ್ಲ ರೇಂಜ್ ಅಲ್ಲಿ ಎಲ್ಲ ಬಣ್ಣದಲ್ಲಿ ಮಾಡಿಸಿ ಇಡ್ತೇವೆ. ಯಾವ ಕಲರ್ ಬೇಕಾದ್ರೂ ನೀವು ಮಾಡಿಸಿ ಕೊಡ್ತೀರಾ ಹೇಳಿದ್ರೆ? ಹೌದು ಹೌದು, ಅದನ್ನು ಆರ್ಡರ್ ತಗೊಳ್ಳೋದು ಹೆಚ್ಚಾಗಿ. ಆರ್ಡರ್ ತಗೊಂಡು ಮಾಡಿ. ಹೌದು. 18 ಮೊಳ ಇದೆ ಮತ್ತೆ 9 ಗಜ ಅಂತ 9 ಗಜ ಅಂತ ಹೇಳಿ. ಹೌದು. ಹಾಗೆ ನೋಡಿ ವೀಕ್ಷಕರೇ, ಇದು 9 ಗಜ ಇರುವಂತ ಸಾರಿ. ಇದು ಬಾಕಿ ಸಾರಿಗಳಿಂದ ಎಷ್ಟು? ಅರ್ಧ ಸೀರೆ ದೊಡ್ಡದು, ಅರ್ಧ ಸೀರೆನೇ ದೊಡ್ಡದು ಅಂತ ಹೇಳ್ತಾರೆ. ಮತ್ತೆ ಇದು 18 ಮೊಳ ಕೂಡ ಇದೆ. ಇಂಥ ಸಾರಿ ಬೇಕಾದರೆ ನಾವು ಮೊದಲೇ ಆರ್ಡರ್ ಮಾಡಬೇಕು. ತಮಗೆ ಯಾವ ಕಲರ್ ಬೇಕು ಅಂತ ಹೇಳಿದರೆ ಇವರು ಆರ್ಡರ್ ಮಾಡಿ ಕೊಡ್ತಾರೆ, ತರಿಸಿಕೊಡ್ತಾರೆ. ನಮ್ಮ ಹತ್ರ ಸ್ಟಾಕ್ ಇರ್ತದೆ. ಬೇರೆ ಬೇಕು ಹೇಳಿದ್ರೆ ಮಾಡಿಸಿ ಕೂಡ ಕೊಡ್ತೇವೆ. ಸಮಯ ಬೇಕು, ಒಂದು ಸೀರೆ ಮಾಡ್ಲಿಕ್ಕೆ ಒಂದು 15 ದಿವಸ ಬೇಕು. ಅಂದ್ರೆ ಕಷ್ಟ ಈ ಸಾರಿ ಮಾಡ್ಲಿಕ್ಕೆ. ಅದು ನಾವು ಆರ್ಡರ್ ಕೊಟ್ರೆ, ಇಂಥದ್ದು ಒಂದು ಡಿಸೈನ್ ಕೊಟ್ರೆ ಅದು ಡಿಸೈನ್ ಎಲ್ಲ ಸೆಟ್ಟಿಂಗ್ ಆಗ್ಬೇಕು. ಅಂದ್ರೆ ಡಿಸೈನ್ ಕೂಡ ಇಂಥದ್ದೇ ಬೇಕು ಅಂತ ಹೇಳಿದ್ರು ಮಾಡಿ 1 ತಿಂಗಳು ಬೇಕಾಗ್ತದೆ. ಬೇರೆ ಡಿಸೈನ್ ನೀವು ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರು ಮಾಡಿ ಕೊಡ್ತೀರಾ? ಇದು ನಮ್ಮದು ಲೂಮ್ಸ್ ಅಲ್ಲಿ ರೆಡಿ ಇರ್ತದೆ. ಇದೇ ಡಿಸೈನ್ ಅಲ್ಲಿ ಕಲರ್ ಬೇರೆ ಕೊಟ್ರೆ ಒಂದು 15-20 ದಿವಸದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಈಗ ನಿಮ್ಮಲ್ಲಿ ರೆಡ್ ಅಲ್ಲ, ಕಲರ್ಸ್ ಈ ಡಿಸೈನ್ ಇದೆ, ಕೆಲವು ಡಿಸೈನ್ಸ್ ಎಲ್ಲ ಇರ್ತದೆ. ಇನ್ನು ಬೇರೆ ಬೇರೆ ಬೇಕು ಹೇಳಿದ್ರೆ ಮಾಡಿ ಕೂಡ ಕೊಡ್ತೇವೆ. ಮೇಡಮ್, ಈಗ ನೀವು ಎಲ್ಲ ಸಾರಿಗಳ ಬಗ್ಗೆ ಹೇಳಿದ್ರಿ. ಅಂದರೆ ಅದು ಸಾರಿಗಳನ್ನು ಹೇಗೆ ಮೇಂಟೈನ್ ಮಾಡೋದು? ಅಂದರೆ ವಾಶ್ ಮಾಡ್ಬೋದಾ, ಇಲ್ಲ ಡ್ರೈ ವಾಶ್ ಕೊಡಬೇಕಾ, ಅಲ್ಲ ಕಲೆಲ್ಲಾದರೆ? ಅದು ಕೂಡ ಒಂದು ಮುಖ್ಯ ವಿಷಯ. ಹೌದು. ಸಿಲ್ಕ್ ಸಾರಿಗಳನ್ನು ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದೇ ಕಲರ್ ಇದ್ರೆ ವಾಶ್ ಮಾಡ್ಬೋದು, ಆದರೂ ಅದು ಸೂಕ್ತ ಅಲ್ಲ ಅಷ್ಟು. ಮತ್ತೆ ಮೇಂಟೈನ್ ಮಾಡೋದು ಹೇಗಂದ್ರೆ, ಅದು ಒಟ್ಟು ಬಂದ ಕೂಡಲೇ ಅದರದ್ದು ಬೆವರು ಎಲ್ಲ ಇರುತ್ತಲ್ಲ, ಕಲೆಗಳನ್ನೆಲ್ಲ ತೆಗಿಬೇಕು. ಎಣ್ಣೆ ಪಸೆ ಎಲ್ಲ ಇದ್ರೆ ಅದಕ್ಕೆ ಸ್ವಲ್ಪ ಟಾಲ್ಕಮ್ ಪೌಡರ್ ಎಲ್ಲ ಹಾಕಿ ತೆಗಿಲಿಕ್ಕೆ ಆಗ್ತದೆ, ಹೋಗ್ತದೆ ಎಣ್ಣೆ ಪಸೆ ಎಲ್ಲ. ಹೌದು. ಮತ್ತೆ ಚಿನ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಹಾಗೆ ಸೀರೆ ಕೂಡ ಬಂದ ಕೂಡಲೇ ಚಂದ ಮಾಡಿ ಅದರದ್ದು ಧೂಳೆಲ್ಲ ಒರೆಸಿ ಗಾಳಿ ಬಿಸಿಲಿಗೆ ಹಾಕಿ ಚಂದ ಮಾಡಿ ಮಡ್ಚಿಡ್ಬೇಕು. ಮೊದಲು ಅಯನ್ ಮಾಡಬೇಕಂತಿಲ್ಲ, ನೀವು ಫಂಕ್ಷನಿಗೆ ಹೋಗುವ 1-2 ದಿವಸ ಮೊದಲು ಇಸ್ತ್ರಿ ಹಾಕಿಟ್ರೆ ಆಯಿತು. ಹಾಗೆ ತುಂಬ ಅಟ್ಟಿ ಇಟ್ಟರೆ ಕೆಳಗಿರುವ ಸೀರೆ ಉಂಟಲ್ಲ, ಅದರ ಫೋಲ್ಡ್ಗಳೇ ಕಟ್ಟಾಗ್ತದೆ. ಮತ್ತೆ ನಾವು ಹೇಗೆ ಇಡಬೇಕು? ಸಾರಿ ಹ್ಯಾಂಗರ್ಸಿಗೆ ಹಾಕಿರ್ಬೋದು, ಅಥವಾ ವಾರಕ್ಕೊಮ್ಮೆ ಕೆಳಗೆ ಇದ್ದ ಸೀರೆ ಮೇಲೆ ಬರುವ ಹಾಗೆ ಮೇಲಿಂದ ಕೆಳಗೆ ಶಿಫ್ಟ್ ಮಾಡಿ. ಆದಷ್ಟು ಉಡಬೇಕು ಸೀರೆಗಳನ್ನು, ಆದಷ್ಟು ವರ್ಷಕ್ಕೆ 4-5 ಸಾರಿ ಉಟ್ಟು ಬಿಸಿಲಿಗೆಲ್ಲ ಹಾಕಬೇಕು. ಅಂದರೆ ರೇಷ್ಮೆ ಅಲ್ವಾ? ಹೌದು ಹೌದು. ಈಗ ಪಾಲಿಸ್ಟರ್ ಸೀರೆ ಆದರೆ ಅದೆಲ್ಲ ಅಷ್ಟು ಟೆನ್ಷನ್ ಇಲ್ಲ. ಈಗ ಇದು ವಾಶ್ ಮಾಡ್ಲಿಕ್ಕೆ ಆಗಲ್ಲ. ವಾಶ್ ಮಾಡೋದಂದ್ರೆ ಒಂದೇ ಕಲರ್ ಇದ್ರೆ ಆಗ್ತದೆ, ಸಾಧಾರಣ ನಾವು ಹಾಕ್ಬೋದು, ಮಾಡ್ಬೋದು. ಆದ್ರೆ ಕಲರ್ ಈಗಿನ ಮೊದಲಿನ ಹಾಗೆ ಅಲ್ಲ, ಈಗ ಎಲ್ಲ ಕೆಮಿಕಲ್ಸ್ ಇಂದ ಕಲರ್ಸ್ ಮಾಡೋದಲ್ಲ, ಆಗ ಅದು ಕಲರ್ಸ್ ಬಿಡುವ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗೆ
ಮತ್ತು ನಿಮಗೆ ಹೊಸ ಹೊಸ ವೆರೈಟಿಯ ಈಗ ಇದೆಲ್ಲ ನೋಡಿ ಸಿಲ್ಕ್ ಕಾಟನ್. ಇದು ಯಾವ ವೆರೈಟಿ? ಸಿಲ್ಕ್ ಕಾಟನ್ ಶೀತ ಆಗ್ತದೆ, ಇಲ್ಲಿ ತುಂಬ ಸೆಕೆ ಅಲ್ವಾ, ಆಗ ಇದು ಹಗೂರ ಆಗಿರ್ತದೆ ಮತ್ತು ಉಡ್ಲಿಕ್ಕೂ ಆರಾಮ. ಇಡೀ ದಿನ ಉಟ್ಟರು ಕೂಡ ಒಂದು ದೊಡ್ಡ ಸೀರೆ ಉಟ್ಟಿದಂತ ಅನಿಸೋದಿಲ್ಲ. ಸಿಲ್ಕ್ ಕಾಟನ್ ಹೌದು, ತುಂಬ ಬೇಡಿಕೆ ಇದು. ಆಂಧ್ರದಿಂದ ಬರುವಂಥದ್ದು. ಅದು ಟಸರ್ ಕಾಟನ್ಸ್ ಎಲ್ಲ ಇದೆ. ಇದು ನೋಡಿ ಪೋಚಂಪಳ್ಳಿ ಸ್ಟೈಲಲ್ಲಿ ಟಸರ್ ಸಿಲ್ಕ್ ಅಂತ. ಸಣ್ಣ ಸಣ್ಣ ಫಂಕ್ಷನ್ಗಳಿಗೆಲ್ಲ ತುಂಬ ಜರಿ ಎಲ್ಲ ಕೆಲವರು ಲೈಕ್ ಮಾಡಲ್ಲ, ಆಗ ಇದು ಹಿತ ಆಗ್ತದೆ. ಅಂದ್ರೆ ಇಲ್ಲಿಯ ವಾತಾವರಣ ಕೂಡ ತೆಳುವಾಗಿಯೂ ಇದೆ, ಲೈಟ್ ವೇಟ್. ಸೆಕೆ ಇದ್ದವರಿಗೆ ಇದು ಸಿಲ್ಕ್ ಕಾಟನ್ ಅಲ್ಲಿ ಹಾಗೆ ನಿಮಗೆ ಪ್ರಿಂಟೆಡ್ ಕೂಡ ಮಾಡ್ತಾರೆ. ತುಂಬ ಗಾಢವಾಗಿ ಕೂಡ ಇದ್ದದ್ದು ಕೂಡ ತುಂಬ ಚೆಂದ ಕಾಣ್ತದೆ. ಇಡೀ ದಿನ ಉಟ್ಟು ಸಣ್ಣ ಸಣ್ಣ ಫಂಕ್ಷನ್ಸಿಗೆ, ಈಗ ಹುಟ್ಟುಹಬ್ಬ ಅಂಥದ್ದೆಲ್ಲ ಫಂಕ್ಷನ್ಸ್ಗೆಲ್ಲ ಉಟ್ಟು ಹೋಗ್ಬೋದು. ಜಾತ್ರೆ ದೇವಸ್ಥಾನಗಳಿಗೆ ಇಡೀ ದಿನ ಉಟ್ಟರು ಕೂಡ ಏನು ಅನಿಸಲ್ಲ. ಅದರಲ್ಲಿ ತುಂಬ ಇದು ಪಟ್ಟೆ ಹಾಗೇನೆ ಇದು. ಹೌದು, ಒಂದು ನೂಲು ಸಿಲ್ಕ್ ಹಾಕ್ತಾರೆ, ಒಂದು ನೂಲು ಕಾಟನ್ ಹಾಕ್ತಾರೆ. ಅಂದ್ರೆ ಈಗ ನಾವು ಎಲ್ಲ ಸಾರಿಗಳಿಗೆ ಕೂಡ ನೂಲು ಕೂಡ ಡಿಫ್ರೆಂಟ್ ಆಗಿದೆ. ನೂಲುಗಳು ಇದು ಮುಖ್ಯವಾಗಿ ಆಗುದು ಕರ್ನಾಟಕದಲ್ಲೇ, ಸಿಡ್ಲಘಟ್ಟ ಮತ್ತು ಚಿಂತಾಮಣಿ ಅಂತ ಅಲ್ಲೆಲ್ಲ ಆಗುದು. ಆದ್ರೆ ಅತ್ಯುತ್ತಮ ರೇಷ್ಮೆ ಅಂದ್ರೆ ಚೈನಾದಿಂದ ಬರ್ತದೆ. ಚೈನಾದಿಂದ ಇಲ್ಲೆಲ್ಲಿ ಸಿಗುದು ಕಾಸ್ಟ್ಲಿ. ಅದು ಪ್ಯೂರ್ ಸೀರೆಗಳಿಗೆಲ್ಲ ಚೈನಾದ ರೇಷ್ಮೆ ಹಾಕ್ತಾರೆ. ಅದು ಅದರಲ್ಲಿ ಕೂಡ ಉಂಟು ಒಂದು ನೂಲು, 1.5 ನೂಲು ಥಿಕ್ನೆಸ್ಸಿನ ಮೇಲೆ. ಅದರ ಮೇಲೆ ರೇಂಜ್ ಕೂಡ ಹೇಳ್ತೀರಾ? ತುಂಬಾ ತಿಕ್ಕಾಗಿ ಹಾಕಿದ್ರೆ ಅದು ಹುಡಿ ಎಲ್ಲ ಆಗುದಿಲ್ಲ. ಈಗ ಸಿಂಗಲ್ ವಾರ್ಪ್ ಅಂತ ಹೇಳಿದ್ರೆ ಅದು ಕೂತ್ಕೊಳ್ಳುವಾಗ ಅದೆಲ್ಲ ಹುಡಿ ಆಗ್ತದೆ. ಹಾಗೆ 1.5-2 ವಾರ್ಪ್ ಹಾಕಿದ್ರೆ ಅದಕ್ಕೆ ಬೆಲೆ ಜಾಸ್ತಿ, ಬಾಳಿಕೆಯೂ ಜಾಸ್ತಿ. ಹಾಗೆ 4 ಪಾಲು ಕೂಡ ಹಾಕ್ತಾರೆ, ಆಗ ಅದು ತಿಕ್ಕಾಗಿ ಬಾಳಿಕೆ ಬರ್ತದೆ. ಹಾಗೆ ಅದರ ಮೇಲೆ ಎಲ್ಲ ಇದಾಗ್ತದೆ ಬೆಲೆಗಳು. ಈಗ ಮೈಗೊಂದು ನೂಲು ಹಾಕ್ತಾರೆ, ಪಲ್ಲುಗೊಂದು ನೂಲು, ಆ ತರ ಇಲ್ಲ, ಒಂದೇನೆ ಹಾಕೋದು. ಸ್ವಲ್ಪ ಥಿಕ್ನೆಸ್ ಕೊಡ್ತಾರೆ. ಹಾಗೆ. ಇದು ಯಾವ ಕ್ವಾಲಿಟಿ ಸಾರಿ? ಇದು ಈಗ ಬನಾರಸ್ ಸಾರೀಸ್ ಅಂತ, ಅದರಲ್ಲಿ ಈಗ ಹೊಸ ರೀತಿ ಮಾಡ್ತಾರೆ. ಇದು ಕೂಡ ಬನಾರಸ್? ಹೌದು. ಇದು ಮೊದಲು ಬನಾರಸ್ ಸೀರೆ ಅಂದ್ರೆ ಹೀಗೆ ಮದುವೆಗಳಿಗೆ ಜರಿ ಅಂತ ಇರ್ತದಲ್ಲ, ಈಗ ಇಂಥದ್ದು ಯಾರು ಸಾಧಾರಣ ಇಷ್ಟಪಡಲ್ಲ. ಹೌದು, ಅಂದ್ರೆ ಭಾರ ಕೂಡ ಇರ್ತದೆ, ಹಾಗೆ ಲೈಕ್ ಮಾಡೋದಿಲ್ಲ. ಅವರೀಗ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ತುಂಬಾ ಬೇಡಿಕೆ ಉಂಟು ಇಂಥ ಬನಾರಸ್ ಸಾರಿಗಳಿಗೆ. ಬನಾರಸ್ ಫ್ಯಾನ್ಸಿ ಅಂತ ಹೇಳ್ತೇವೆ. ನೆಟ್ಟೆಡ್ ಆಗಿ ಒಂಥರ ಲುಕ್ ತುಂಬಾ ಕೊಡ್ತದೆ. ಇದೆಲ್ಲ ಈಗ ದೇವರಿಗೆ ಮಾತ್ರ ಕೊಡ್ಲಿಕ್ಕೆ ಹಾಗೆ, ದೇವರಿಗೆ ಮಾತ್ರ. ಹೌದು, ಒಂದು ಟೈಮಲ್ಲಿ ಬನಾರಸ್ ಅಂದ್ರೆ ದೊಡ್ಡ ತುಂಬಾ ಫೇಮಸ್ ಇತ್ತು. ಇದು ಎಲ್ಲ ಫ್ಯಾನ್ಸಿ ಸಾರಿಗಳು ಈಗಿನ ಹುಡುಗಿಯರಿಗೆಲ್ಲ. ಹೌದು, ಫ್ಯಾನ್ಸಿ ಸಾರಿಗಳನ್ನೇ ಇಷ್ಟಪಡ್ತಾರೆ. ನಿಮ್ಮಲ್ಲಿ ಈಗ ಫ್ಯಾನ್ಸಿ ಸಾರಿ ಮಾತ್ರವಲ್ಲ, ಈಗ ಹಾಫ್ ಸಾರಿ ಅಂತದ್ದು ಕೂಡ ಇದೆ. ಇದಂದ್ರೆ ಹುಡುಗಿಯರು ಈಗ ಹೆಚ್ಚು ಲೈಕ್ ಮಾಡೋದು. ಈಗ ರಿಸೆಪ್ಷನ್ ಅಲ್ಲೆಲ್ಲ ಹೆಚ್ಚಾಗಿ ಎಲ್ಲರೂ ಕೂಡ ಹುಡುಗಿಯರಂತಲ್ಲ, ಎಲ್ಲರೂ ಕೂಡ ಫ್ಯಾನ್ಸಿ ಹಾಕೋದು ಕೂಡ ಲೈಕ್ ಮಾಡ್ತಾರೆ. ಇದೆಲ್ಲ ಫ್ಯಾನ್ಸಿ ಸೀರೆಗಳು. ಅಂದ್ರೆ ಮಾರ್ಕೆಟ್ ಅಲ್ಲಿ ಚೇಂಜ್ ಆಗ್ತಾ ಇರ್ತದೆ, 2-3 ತಿಂಗಳಿಗೊಮ್ಮೆ ಬೇರೆ ಬೇರೆ ಕೆಟ್ಲಾಗ್ ಬರ್ತದೆ. ಅದು ಬಂದ ಹಾಗೆ ಜನರಿಗೆ ಅದು ಬೇಕು. ನೀವೀಗ ಹೇಗೆ ಆರ್ಡರ್ ಮಾಡ್ತೀರಾ? ಮಾರ್ಕೆಟ್ ಸ್ಟಡಿ ಮಾಡಬೇಕು, ಯಾರ ಎಲ್ಲ ಹೇಗೆ ಏನ್ ಮಾರ್ಕೆಟಿಗೆ ಬಂದಿದೆ. ನಮ್ಮ ಹತ್ರ ಎಲ್ಲ ಕೂಡ ಹೊಸ ಇದು ಒಳ್ಳೆಯ ಬ್ರ್ಯಾಂಡ್ಗಳು ಇರ್ತಲ್ಲ, ಅವ್ರು ಕೆಟ್ಲಾಗ್ ಕೊಡ್ತಾರೆ. ಅದು ಮಾರ್ಕೆಟಿಗೆ ರಿಲೀಸ್ ಆದ ಹಾಗೆ ನಮಗೆ ಬರ್ತದೆ ಸೀರೆಗಳು. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆರ್ಡರ್ ಮಾಡ್ತೀರಾ? ಹೌದು. ವೀಕ್ಷಕರೇ, ಶುಭಮಂಗಳ ಮಳಿಗೆಯಲ್ಲಿರುವ ರೆಡಿಮೇಡ್ ಬ್ಲೌಸ್ಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. When I walk alone, I see you. Well, it's been a while, yeah, that's true. No matter what I go through, you're the apple of my eye. Yes, I need you. Apple all the way, apple all the way, apple all the way, apple all the way, apple all the way. Apple multi-brand laptops, desktops and accessory showroom at City Plaza, PVS, Mangalore. Contact 0824-249-1051. Apple, an ISO 9001-2008 certified company. 15 ವರ್ಷಗಳಿಂದ ಮಂಗಳೂರಿನ ಮೆಚ್ಚುಗೆಗೆ ಪಾತ್ರವಾಗಿರುವ ಕಾಂಜೀಪುರಂ ಸಿಲ್ಕ್ ಸ್ಯಾರೀಸ್ ಜವಳಿ ಮಳಿಗೆ ಶುಭಮಂಗಳ. ಮದುವೆ ಮೊದಲಾದ ಸಮಾರಂಭಗಳಲ್ಲಿ ವಿಜೃಂಭಿಸಲು ಕಾಂಜೀಪುರಂ, ಆರಣಿ, ಧರ್ಮಾವರಂ, ಗದ್ವಾಲ್, ಸಿಲ್ಕ್, ಕಾಟನ್ ಮೊದಲಾದ ಜರ್ತಾರಿ ರೇಷ್ಮೆ ಸೀರೆಗಳು, ಸಾಂಪ್ರದಾಯಿಕ ಹಾಗೂ ಆಧುನಿಕ ವಿನ್ಯಾಸಗಳ ನವೀನ ಸಂಗ್ರಹ. ರಾಜಗುರು, ದಿವ್ಯಶ್ರೀ, ಆಶಿಕಾ, ವಿಪುಲ್ ಮೊದಲಾದ ಹೆಸರಾಂತ ಮಿಲ್ಗಳ ಫ್ಯಾನ್ಸಿ ಸೀರೆಗಳ ಸಂಗ್ರಹ ನಮ್ಮಲ್ಲಿದೆ. ಉತ್ಕೃಷ್ಟ ಗುಣಮಟ್ಟ, ವಿಶೇಷ ಖರೀದಿಗೆ ವಿಶೇಷ ರಿಯಾಯಿತಿ. ಮಂಗಳೂರಿನಲ್ಲಿಯೇ ಮೊದಲ ಬಾರಿಗೆ ರೆಡಿಮೇಡ್ ಬ್ಲೌಸ್ ನಮ್ಮಲ್ಲಿ ಸಿಗುತ್ತೆ. ವಿತ್ ಲೈನಿಂಗ್, ಆಲ್ಟ್ರೇಷನ್ ಮಾಡಬಹುದಾದ ಬನಾರಸ್ ಸಿಲ್ಕ್ ಪಟ್ಟಿಯ ಫ್ಯಾನ್ಸಿ ಗ್ರ್ಯಾಂಡ್ ರೆಡಿಮೇಡ್ ಬ್ಲೌಸ್ ನಮ್ಮಲ್ಲಿ ಲಭ್ಯ. ಶುಭಮಂಗಳ, ಫಸ್ಟ್ ಫ್ಲೋರ್, ವೆಂಕಟರಮಣ ಆರ್ಕೇಡ್, ಭವಂತಿ ಸ್ಟ್ರೀಟ್, ಮಂಗಳೂರು.
ವಿರಾಮದ ನಂತರ ಆಲ್ಕಾಟ್ ಪ್ರೊಡಕ್ಷನ್ ಅರ್ಪಿಸುವ ಚಾಮ್ ಆಫ್ ಮಂಗಳೂರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ನಾವು ವೀಕ್ಷಕರಿಗೆ ರೆಡಿಮೇಡ್ ಬ್ಲೌಸ್ಗಳ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ವಿ. ಹೇಳಿ ಮೇಡಮ್, ರೆಡಿಮೇಡ್ ನೋಡಿ, ಈಗ ಸೀರೆ ಅಷ್ಟೇ ಬೇಡಿಕೆ ರವಕೆಗೆ ಕೂಡ ಬಂದಿದೆ. ಇದು ನಮ್ಮ ಸ್ಟಾರ್ಟಿಂಗ್ ರೇಂಜ್, ಅಂದರೆ ಇದು 2x2 ಫಿಟ್ಟಿಂಗ್ ಪ್ರಿನ್ಸೆಸ್ ಕಟ್ ಅಂತ ಎಲ್ಲ ಹೇಳ್ತಾರೆ, ಕಟೋರಿ ಪ್ರಿನ್ಸೆಸ್ ಹಾಗೆ. ಅಂದ್ರೆ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಅಲ್ಲ, 32ರಿಂದ 40 ಸೈಜಲ್ಲಿ ಅದು ರೆಡಿಯಾಗಿ ಬರ್ತದೆ. ಒಂದೇ ಸೈಜಲ್ಲಿ ಹಾಗೆ ಎಲ್ಲ ಇದರಲ್ಲಿ ಬಾಳಿಕೆ ತುಂಬ ಬರ್ತದೆ. ಇದಕ್ಕೆ ತುಂಬ ಬೇಡಿಕೆ, ಅಂದರೆ ಯಾವ ಸೀರೆಗೆ ಬೇಕಾದರೆ ಯಾವ ಬಣ್ಣದಲ್ಲಿ ಕೂಡ ಸಿಗ್ತದೆ, ರೆಡಿ ಸಿಗ್ತದೆ. ಅದೇ ಇದು ಸ್ವಲ್ಪ ಸಿಲ್ಕ್ ಕಾಟನ್ನಲ್ಲಿ ಸ್ವಲ್ಪ ರಿಚ್ ಲುಕ್ ಕೊಡ್ತದೆ. ಎಲ್ಲ ಜರಿ ಸಾರಿಗೆ ಎಲ್ಲ, ಅಂದರೆ ಕೆಲವು ಸಾರಿ ಸೀರೆ ಒಳ್ಳೆ ಇರ್ತದೆ, ಬ್ಲೌಸ್ ಹೋಗ್ತದೆ. ಕೆಲವರು ಸಪುರ ಇದ್ದವರು ತೋರು ಹಾಕ್ತಾರೆ, ಆಗೆಲ್ಲ ಬ್ಲೌಸ್ ಬೇರೆ ಬರ್ತದೆ. ಆಗ ಎಲ್ಲ ಬಣ್ಣಗಳಲ್ಲಿ ಕೂಡ ಸಿಗ್ತದೆ. ಮತ್ತು ಇದು ಈಗ ಮಾಡರ್ನ್ ಟ್ರೆಂಡ್, ಎಲ್ಲರಿಗೂ ಡಿಸೈನರ್ಸ್ ಬ್ಲೌಸ್ ಬೇಕು. ಪ್ಲೇನ್ ಸೀರೆಗಳಿಗೆ, ಜರಿ ಸಿಂಪಲ್ ಸೀರೆಗಳಿಗೆ ಇದೆಲ್ಲ ಹಾಕಿದರೆ ಅದರ ರಿಚ್ನೆಸ್ ತುಂಬ ಗೊತ್ತಾಗ್ತದೆ. ಅಂದರೆ ಇದೆಲ್ಲ ಸಿನಿಮಾದ ಪ್ರಭಾವ ಎಲ್ಲರೂ ಅನುಕರಿಸ್ತಾರೆ. ಇದು ಎಲ್ಲ ಒಂದೊಂದು ಹೊಸ ಹೊಸ ರೀತಿ, ಹೇಗೆ ಬೇಕಾದರೂ ಹಾಕ್ಬೋದು. ಸೀರೆ ಕೆಲವು ಸಾರಿ ಬ್ಲೌಸ್ ಸೆಲೆಕ್ಟ್ ಮಾಡಿ ಸೀರೆ ಸೆಲೆಕ್ಟ್ ಮಾಡುವವರು ಕೂಡ ಇದ್ದಾರೆ. ಜನರ ಅಭಿರುಚಿ ಹೊಸತಿರ್ತದೆ. ಇದೆಲ್ಲ ನೋಡಿ, ಡಾನ್ಸ್ ಪಾರ್ಟಿಗೆಲ್ಲ ಇರುವಾಗ ಅದರ ನೆಕ್ಕೆಲ್ಲ ಈಗ ಅದಕ್ಕೆ ತುಂಬ ಬೇಡಿಕೆ. ಬ್ಲೌಸ್ ಸೀರೆ ಎಷ್ಟೇ ನಾವು ಗಮನ ಬ್ಲೌಸ್ಗೆ ಕೂಡ ಕೊಡುತ್ತೇವೆ. ಇದು ಯಾವ ಬಣ್ಣದ ಸೀರೆಗೂ ಹಾಕ್ಲಿಕ್ಕಾಗ್ತದೆ ಅವರ. ಹೌದು. ಕೆಲವು ಸರಿ ಮದುವೆಗೆಲ್ಲ ಪರವೂರಿಂದ ಬಂದವರು, ಆಗ ಅವರಿಗೆ ಸೀರೆ ಇಷ್ಟಾದರೆ ಇಂಥ ಬ್ಲೌಸ್ ಎಲ್ಲ ಹಾಕಿಕೊಂಡು, ಇದೆಲ್ಲ ತುಂಬ ರಾಯಲ್ ಲುಕ್ ಹೇಳ್ತೇವಲ್ಲ ಹಾಗೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್, ಹೇಗೆ ಬೇಕಾದರೂ ಹಾಕ್ಕೊಳ್ಳಿ. ಹಾಫ್ ಸಾರಿ ಕೂಡ ಹಾಕ್ಬೋದು, ಹಾಕ್ಬೋದು. ಮತ್ತೆ ಲೆಹಂಗಾಗಳು ಎಲ್ಲ ಅದಕ್ಕೆ ಹಾಕ್ಬೋದು. ಹೀಗೆ ಇದೆಲ್ಲ ಒಂದೊಂದು ರೀತಿಯ ಇದರದೆಲ್ಲ ಚಂದದ ಬೆನ್ನಿಗೆ ಚೆಂದಾಗಿ ಕಾಣ್ತದೆ. ಹೌದು, ಅದೆಲ್ಲ ವಿಭಿನ್ನ ಅಭಿರುಚಿ. ಇದೇ ಒಂಥರ ಕಲೆ ಹೇಳಿದರೆ ಅದರಲ್ಲಿ ತುಂಬ ವೆರೈಟಿ ಇದೆ. ಹೌದು, ಅದು ಎಷ್ಟು ಚಂದ ಇರ್ತದೆ ಹಾಗೆ. ಅದನ್ನು ಇದರಲ್ಲಿ ಕೂಡ ನೀವು ಸೈಜ್ ಹಾಗೆ ಮಾಡಿ ಎಲ್ಲ ನಂಬರ್ಸ್ ಇರ್ತದೆ. ಹೌದು, ಅದನ್ನು ಸ್ವಲ್ಪ ಬೇಕಾದ್ರೆ ಆಲ್ಟ್ರ್ ಮಾಡಿ ಕೂಡ ಇಲ್ಲೇ ಕೊಡ್ತೀರಾ? ಆಲ್ಟ್ರ್ ಮಾಡಿ ನಮಗೆ ಮುಖ್ಯ ಗ್ರಾಹಕರು, ಅವರ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೆ ಏನು ಬೇಕು ಹಾಗೆ. ಅದು ಕೂಡ ಒಂದು ಸ್ಟಡಿ ಮಾಡೋದು ಹೇಗೆ ಎಲ್ಲ ಇರ್ತಂತ ಅಭಿರುಚಿ. ಮತ್ತು ಅದಕ್ಕೆ ನಾವು ಆರ್ಡ್ರ್ ಮಾಡಿ ಪುನಃ ನಾವೆಲ್ಲ ತರಿಸ್ತೇವೆ. ಹೌದು, ಹಾಗೆ. ಕೆಲವರಿಗೆ ಈ ಸೈಜ್ ಆಗೋದಿಲ್ಲ, ಅವರು ಬೇರೆ ಸೈಜ್ ಬೇಕು ಹೇಳ್ತಾರೆ, ಅದಕ್ಕೆ ಬೇರೆ ಅದೆಲ್ಲ ಮಾಡಿ ಕೊಡ್ತೇವೆ. ಅದರ ಚಂದ ಉಂಟು ನೋಡಿ, ಬೆನ್ನು ತುಂಬ ಚಂದ ಬಂದಿದೆ. ಇದೆಲ್ಲ ಹಾಕುವಾಗ ತುಂಬ ಚಂದ ಕಾಣ್ತದೆ. ಇದಕ್ಕೆಲ್ಲ ಮೆಟೀರಿಯಲ್ ಅದೆಲ್ಲ ರೆಡಿ ಆರ್ಡ್ರ್ ಕೊಟ್ಟು ತರಿಸ್ತೀರಾ? ಅದು ಡಿಸೈನ್ಸ್ ಎಲ್ಲ ಇರ್ತದೆ, ಅದರ ಮೇಲೆ ನಂಬರ್ಸ್ ಹಾಕಿ ಅದು ಹೇಗೆ ಬೇಕು ಅದೆಲ್ಲ ಮಾಡಿಸಿ ಕೊಡ್ತೇವೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಮೇಡಮ್? ನಮ್ಮ ಅಂಗಡಿ ಹೆಸರು ಶುಭ ಮಂಗಳ ಅಂತ. ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅಂದರೆ ಮಂಗಳಾದೇವಿ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ, ಒಳ್ಳೆಯ ಕಾರ್ಯಕ್ರಮಗಳಿಗೆಲ್ಲ. ಮತ್ತು ನಮ್ಮ ಗ್ರಾಹಕರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಕಸ್ಟಮರ್ ರಿಲೇಷನ್ಶಿಪ್ ತುಂಬ ಒಳ್ಳೆಯದು. ಹಾಗೆ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದರ ಯಶಸ್ಸಿಗೆ ನಮ್ಮ ಗ್ರಾಹಕರೇ ಕಾರಣ, ನಿಜವಾಗಿ ಹೇಳಬೇಕು. ಎಲ್ಲರಿಗೂ ಶುಭವಾಗಲಿ. ಹಾಗೂ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ, ನಿಮ್ಮ ಗುಂಪಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಎಲ್ಲ ವೆರೈಟಿ ಸಾರಿಗಳ ಬಗ್ಗೆ ಮತ್ತು ಯಾವ ಫ್ಯಾಷನ್ನ ಸಾರಿ ಯಾವ ಫಂಕ್ಷನ್ಗೆ ಮ್ಯಾಚ್ ಆಗ್ತದೆ, ಸಾರಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು ಎಂಬುದರ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಶುಭ ಮಂಗಳ ಜವಳಿ ಮಳಿಗೆಯ ಚಂದ್ರಮತಿ ಮೇಡಮ್ ಇವರಿಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶುಭ ಮಂಗಳ ಜವಳಿ ಮಳಿಗೆಯ ವೆರೈಟಿಯಾದ ಸಾರಿಗಳ ಬಗ್ಗೆ ಮತ್ತು ರೆಡಿಮೇಡ್ ಬ್ಲೌಸ್ಗಳ ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಮಂಗಳೂರಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟು ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಧನ್ಯವಾದಗಳು.